ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೇನು ನಮ್ಮ ಯಜಮಾನ್ರ ಬಗ್ಗೆ ನಿಮಗೆ ಗೊತ್ತಲ್ಲ, ಅವ್ರು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತಕ್ಕಂತ ಹೋಗಿ ಅವನ್ನ ಹಿಡಿದು ಸತ್ಯ ಏನು ಅಂತ ತೋರಿಸಿ ಮೋಸ ಆಗದೆ ಇರೋ ಹಾಗೆ ತಡೆದಿದ್ದಾರೆ. ಇವರಿಗೆ ಸಮಾಜದ ಬಗ್ಗೆ ಇಷ್ಟು ಪ್ರೀತಿ ಇತ್ತಲ್ಲ, ಅದೇ ಖುಷಿ. ಏಯ್, ಅವನು ಬೆಳೆಸಿರೋದು ಯಾರು? ನಾನು. ಮಾವ, ನಿಮಗೂ ಸಮಾಜದ ಮೇಲೆ ಪ್ರೀತಿ ಇತ್ತಾ? ಅಯ್ಯೋ, ಅದೇನು ಕೇಳ್ತೀಯಮ್ಮ? ಬರೀ ಸಮಾಜದ ಮೇಲೆ ಅಷ್ಟೇ ಅಲ್ಲ, ಸುಮಾರು ಸಬ್ಜೆಕ್ಟ್ಗಳ ಮೇಲೆ ನನ್ನ ಪ್ರೀತಿ ಇತ್ತು. ಆದರೆ ಆ ಸಬ್ಜೆಕ್ಟ್ಗಳಿಗೆಲ್ಲ ಬೇಗ ಮದುವೆ ಆಗೋಯ್ತು ಅಲ್ವಾ ಮಾವ? ಅದ್ಯಾಕಮ್ಮ ನೆನಪು ಮಾಡ್ತೀಯ? ಎಕ್ಸ್ಕ್ಯೂಸ್ ಮೀ, ಯಾವುದು ಫೋನ್ ಬರ್ತಿತ್ತು? ಹಲೋ ಸರ್, ನಮಸ್ತೆ. ನಾವು ಲಕ್ಷ್ಮಿ ಲಕ್ಕಿ ಡಿಪ್ ಲಿಮಿಟೆಡ್ ಇಂದ ಕಾಲ್ ಮಾಡ್ತಾ ಇದೀವಿ. ಆಕ್ಚುಲಿ ನೀವು ನಿಮ್ಮ ಮಿಸಸ್ ಒಂದ್ಸಲ ಮಾಲ್ಗೆ ಬಂದು ಕೂಪನ್ ಅಲ್ಲಿ ಹೆಸರು ಬರೆದೋಗಿದ್ವಿ. ಆ ಲಕ್ಕಿ ಡಿಪ್ ಅಲ್ಲಿ ನಿಮ್ಮ ನೇಮ್ ಬಂದಿದೆ ಸರ್. ಹೌದಾ? ಒಂದು ನಿಮಿಷ ಗೌರಿ, ನಾವು ಯಾವ್ದಾದ್ರು ಲಕ್ಕಿ ಡಿಪ್ ತಗೊಂಡಿತ್ತಾ? ಹ್ಞೂ ರೀ, ಲಾಸ್ಟ್ ಟೈಮು ರಾಜಮಾಲಿಗೆ ಹೋದಾಗ ತಗೊಂಡಿದ್ವಿ. ಹಾಂ, ನನ್ನ ಹೆಂಡತಿ ಹೇಳ್ತಿದ್ದಾಳೆ ನಾವು ತಗೊಂಡಿತ್ತಂದ್ರು. ನೀವು ಮುಂದುವರಿಸಿ. ಅದೇ ಲಕ್ಕಿ ಡಿಪ್ ಅಲ್ಲಿ ನಿಮ್ಮ ಜೊತೆ ಇನ್ನೂ 4 ಜೋಡಿ ಸೆಲೆಕ್ಟ್ ಆಗಿದೆ. ಸೊ ನಿಮ್ಮ 5 ಜೋಡಿಗಳಿಗೆ ನಮ್ಮ ಕಂಪ್ನಿಯಿಂದ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಕಳಿಸ್ತಿದ್ದೀವಿ. ದುಡ್ಡು ಕಾಸು ಯಾವುದ್ರ ಬಗ್ಗೆನೂ ನೀವು ಯೋಚನೆ ಮಾಡೋ ಹಾಗಿಲ್ಲ. ದುಡ್ಡು ಕೊಡಂಗಿಲ್ವಾ? ಏರ್ ಟಿಕೆಟ್ 2 ಕಡೆದು ನಮ್ದು. ಅಲ್ಲಿ ಸ್ಟೇ ಮಾಡೋಕ್ಕೆ 3 ಸ್ಟಾರ್ ಹೋಟೆಲ್ ನಮ್ಮ ಕಡೆಯಿಂದನೇ ಆಗುತ್ತೆ. ಅಂಡ್ ಫುಡ್ ಕೂಡ ನಾವೇ ನೋಡ್ಕೋತೀವಿ. ಗರಿ ಗರಿ ಬಜ್ಜಿ ಸಿಕ್ಕತ್ತಾ? ಎಲ್ಲ ಸಿಗುತ್ತೆ ಸರ್, ಆದರೆ ನೀವು ಬರಕ್ಕೆ ಒಪ್ಕೋಬೇಕು ಅಷ್ಟೇ. ಆಹಾ, ಎಂಥ ಚಿನ್ನದಂಥ ಅವಕಾಶ! ಇವ್ರ ಜೊತೆ ಸೀನಿಯರ್ ಸಿಟಿಜನ್ನು ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ಬೋದು, ಆದರೆ ಚಾರ್ಜಸ್ ಆಗುತ್ತೆ. ಬೇಡ ಬಿಡಿ. ಮಾವ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮು ನಾನು ಹರಕೆ ಹೊತ್ಕೊಂಡು ಒಂದು ಕೂಪನ್ ತಗೋತೀನಿ. ಗ್ಯಾರಂಟಿ ಬಂದೇ ಬರುತ್ತೆ. ನಾವು ಹೋಗೋಣ. ನಿಮ್ಮ ಚಾಯ್ಸ್ ಮೇಡಮ್. ಕಾಶಿ ಸರ್, ಗೌರಿ ಮೇಡಮ್, ನಿಮಗೆ ಈ ಆಫರ್ ಓಕೆ ಇದ್ರೆ ಹೇಳಿ. ಇಲ್ಲ ಅಂದರೆ ನೆಕ್ಸ್ಟ್ ಬಂದಿರೋ ಕೂಪನ್ ಅವರಿಗೆ ಈ ಆಫರ್ ಹೋಗುತ್ತೆ. ಲಕ್ಷ ಲಕ್ಷ ಟಿಕೆಟ್ನ ಫ್ರೀಯಾಗಿ ಕೊಡ್ತಿದ್ದೀರಾ. ನಾನು ಈಗಲೇ ಎಲ್ಲೆಲ್ಲಿ ಶಾಪಿಂಗ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಕಡೆಯಿಂದ ಓಕೆ. ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ ದ ಆಫರ್ ಮ್ಯಾಮ್. ನಾಳೆ ನೀವು ನಮ್ಮ ಆಫೀಸಿಗೆ ಬಂದು ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಗೌರಿ, ಕಾಶಿ, ಹೊಡೆದ್ರಲ್ಲ ಚಾನ್ಸು. ನೀ ಏನೇ ಹೇಳು ಶಿವಪ್ಪನೆ, ಈ ಟೆಟ್ರಾ ಪ್ಯಾಕ್ಗಳಲ್ಲಿ ಜ್ಯೂಸ್ಗಳು ಕುಡಿಯೋದಂದರೆ ಭಾರಿ ಹಿಂಸೆಗಳು. ಅಯ್ಯೋ, ಟೆಟ್ರಾ ಪ್ಯಾಕ್ ಅಂತೆ ಟೆಟ್ರಾ ಪ್ಯಾಕು. ಈ ಬಿಸಿಲಿಗೆ ಅಮೃತ ಕೊಟ್ಟರು ಬೇಡ ಅನಿಸುತ್ತೆ. ಅದೇ ನೀರು ಕೊಟ್ಟರೆ ಅದೇ ಅಮೃತ. ಶಿವಪ್ಪನೆ, ನೀರುಗಳ ಬಗ್ಗೆ ಅಂತೂ ಹೇಳಲೇ ಬೇಡ ಪೌ. ನೀನು ಸ್ವಲ್ಪ ದಿನಗಳು ನೋಡ್ತಾ ಇರೋ ಬಾರ್ಗಳಲ್ಲಿ ಎಣ್ಣೆ ರೇಟ್ಗಳಿಗಿಂತ ನೀರು ರೇಟ್ಗಳು ಜಾಸ್ತಿ ಆಗ್ಬಿಡ್ತವೆ. ಆಮೇಲೆ ನಾವು ವೀಕೆಂಡ್ಗಳಲ್ಲಿ ನಾನು ನೀರು ಪಾರ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ಬೇಕಾಯ್ತದೆ. ಸರಿ ಸರ್, ಸರಿ. ಯಾಕೆ ಸರ್, ತಲೆ ಸುತ್ತಾ ಇದೆಯಾ? ಇಲ್ಲ ಸರ್, ನೀರು ಕುಡಿತೀರಾ? ಇಲ್ಲ ಸರ್, ಪರವಾಗಿಲ್ಲ ಸರ್. ಹುಷಾರು ಸರ್, ಹುಷಾರು. ಏನು ಬದಲು ಯಾರು ಲೇಡೀಸ್ಗಳು ಬಿದ್ದಿದ್ರೆ ನಾನೇ ಥ್ಯಾಂಕ್ಸ್ಗಳು ಹೇಳ್ತಾ ಇದ್ದೆ. ಯಾಕೆ ಶಿವಪ್ಪನೆ ಹಂಗೆ ನೋಡ್ತಾ ಇದೆಯಾ? ನನಗೆ ಯಾಕೋ ಅವನ ಮೇಲೆ ಡೌಟ್ ಬರ್ತಾ ಇದೆ. ಏನು ಶಿವಪ್ಪನೆ, ಅವನು ಬಿದ್ದಾಗ ತಲೆಗಳು ಸುತ್ತಾ ಇದೆಯಾ, ನೀರುಗಳು ಕುಡಿತೀಯಾ ಅಂತ ಕೇಳ್ಬಿಟ್ಟು ಈಗ ಕಳ್ಳ ನೋಡೋದು ನೋಡ್ತಾ ಇದೆಯಾ? ಹಾಗಲ್ಲಪ್ಪ, ಈಗ ಅವ್ನು ಟೋಪಿ ಹಾಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ನಮಗೆ ಟೋಪಿ ಹಾಕ್ತಾನೆ ಅಂತ ನಾವೇ ಡಿಸಿಷನ್ ತೊಗೋಬಾರ್ದು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ನನಗೆ ಯಾಕೆ ಅವನ ಮೇಲೆ ಡೌಟ್ ಬರ್ತಾ ಇದೆ ಅಂದರೆ, ಬೀಳ್ಬೇಕಾದ್ರೆ ಸುಸ್ತಾಗಿ ಬಿದ್ದ, ಹೋಗ್ಬೇಕಾದ್ರೆ ಶಿಸ್ತಾಗಿ ಹೋದ. ಸಮಥಿಂಗ್ ರಾಂಗ್. ಹಾಂ, ನಿನ್ನ ಪರಿಸ್ಥಿತಿಯ ಚೆಕ್ ಮಾಡ್ಕೊ. ಇಲ್ಲ ಇದೆಯಾ ಪೌ? ಹಾಂ, ಮೆಸೇಜ್ಗಳು ಬೇರೆ. 2,000 ರೂಪಾಯಿ ಕಟ್ಟಾಗ್ಬಿಟ್ಟಿದ್ಯಾ ಶಿವಪ್ನೆ? ನಾ ಯಾರಿಗೂ ಕಳಿಸೇ ಇಲ್ಲ. 2,000 ರೂಪಾಯಿ ಕಟ್ಟಾಗ್ಬಿಟ್ಟಿದೆ ಪಾವು. ಹಾಂ, ನಿನ್ನ ಕಳ್ಸ ಇಲ್ವಾ? ಹಂಗೆ ಕಟ್ಟಾಗಿದ್ಯಾ? ಹಾಂ. ಹೇ, ನಿನ್ನ ಕಾರ್ಡು ನಿನ್ನ ವೈಫ್ಗೆ ಏನಾರು ಕೊಟ್ಟಿದ್ಯಾ? ನಿಮಿಷ. ಇಲ್ಲ ಪಾವು, ಇಲ್ಲೇವಾ? ನಿನ್ನ ಕಾರ್ಡ್ಗೆ ವೈಫೈ ಇದೆಯಾ? ವೈಫೈಗಳ ಅಂದ್ರೆ ಈ ಕಾರ್ಡ್ ಮುಂದೆ ಇಟ್ಟ ತಕ್ಷಣ ಆಟೋಮೆಟಿಕ್ ಕಟ್ಗಳು ಬರ್ತಾವಲ್ಲ, ಅತ್ತಾನೆ? ಅದೇ ಟ್ಯಾಪ್ ಟು ಪೇ ಇದೆಯಾ? ಮಣ್ಮನೆ ಹತ್ರ ನನ್ನ ಬಾಮಜ್ಗಳು ಈ ಪೆಟ್ರೋಲ್ ಬಂಕ್ಗಳಲ್ಲಿ ಮಾಲ್ಗಳಲ್ಲಿ ಸುಮ್ಮನೆ ಬಟನ್ಗಳು ಒತ್ಕ ಕೂದೈತಿ ಅಂದ್ಬಿಟ್ಟು ಟ್ಯಾಪ್ ಟು ಪೇ ಇರೋ ಕಾರ್ಡ್ಗೆ ಅಪ್ಡೇಟ್ಗಳು ಮಾಡಿ ಕೊಟ್ಟನಪ್ಪ. ಹಾಂ, ಇಲ್ಲೇ ಆಗಿರೋದು ಎಡವಟ್ಟು. ಇಲ್ಲಿ ಕೇಳಿಲ್ಲ,
ಈಗ ಕಾರ್ಡ್ನ ಇಟ್ಟ ತಕ್ಷಣ ಅಮೌಂಟ್ ಕಟ್ಟಾಗುತ್ತಲ್ಲ, ಅದಕ್ಕೆ ಟ್ಯಾಪಿಂಗ್ ಮಿಷಿನೇ ಬೇಕು ಅಂತ ಏನೂ ಇಲ್ಲ. ಈ ಕಳ್ಳರು ಇವಾಗ ಟೆಕ್ನಿಕಲ್ ಕಳ್ಳರು ಆಗ್ಬಿಟ್ಟಿದ್ದಾರೆ. ಕಳ್ತನ ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವನ ಮೊಬೈಲಲ್ಲಿ ಟ್ಯಾಪಿಂಗ್ ಮಿಷಿನ್ ಥರ ಅಪ್ಲಿಕೇಶನ್ ಇದೆ ಅನಿಸುತ್ತೆ. ಅದಕ್ಕೆ ಅವನ ಮೊಬೈಲ್ನ ನಿನ್ನ ಪರ್ಸ್ ಹತ್ರ ಇಟ್ಟ ತಕ್ಷಣ ಅಮೌಂಟು ಕಟ್ ಆಗಿರ್ಬೋದು. ಶೋಪ್ನೆ, ಹಂಗಾರೆ ಇವಾಗ ಅವ್ನು ಹಿಡಿಯೋಕ್ಕಾಗಲ್ವೇ? ಇಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದವನು ಸಿಕ್ಕಾಕೊಳ್ಳೋಕ್ಕೆ ನಮಗೆ ದಾರಿ ತೋರಿಸ್ತಾನ? ಸಾಧ್ಯನೇ ಇಲ್ಲ. ಆದರೆ ಒಂದು ಪ್ರಯತ್ನ ಮಾಡಬಹುದು. ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ದುಡ್ಡು ತಿನ್ನೋಕ್ಕಾಗದೇ ಇರೋರು ಈ ಥರ ಬಡುದು ತಿಂತಾರೆ. ಅಲ್ಲಯ್ಯ, ಪೆಟ್ರೋಲ್ ಬಂಕಲ್ಲಿ, ಶಾಪಿಂಗ್ ಮಾಲ್ನಲ್ಲಿ ಪಿನ್ ನೋಡಿದ್ರೆ ನಿನ್ನ ಗಂಟೇನು ಹೋಗಿರೋದು? ಟ್ಯಾಪ್ ಟು ಪೇ ಆಪ್ಷನ್ ಮಾಡಿಕೊಂಡೆ, ಈಗ ಹೋಯ್ತು ಗಂಟು. ಇಂಥ ಟೆಕ್ನಿಕಲ್ ಕಳ್ಳರು ಸಿಕ್ಕಾಕೊಳ್ಳೋದು ಕಷ್ಟ. ಅವ್ರ ಕೈಗೆ ನಾವು ಸಿಕ್ಕಾಕೊಳ್ದೇ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ. ಶಪ್ನೆ, ನೀ ಇಷ್ಟೆಲ್ಲ ವಿಷಯ ಹೇಳಿದ್ದು ಒಳ್ಳೇದಾಯ್ತು ಶಪ್ನೆ. ಈ ವಿಷಯಗಳನ್ನ ನಂಗೆ ಗೊತ್ತಿರೋಗೆಲ್ಲ ಹೇಳ್ತೀನಪ್ಪ. ಆಮೇಲೆ ನನ್ನ ಕಾರ್ಡ್ಗಳಲ್ಲಿ ಆ ಟ್ಯಾಪ್ ಟು ಪೇ ಆಪ್ಷನ್ಗಳನ್ನ ಕ್ಯಾನ್ಸಲ್ ಮಾಡಿಸ್ತೀನಪ್ಪ. ಬಾಬು, ನಾವೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕಳ್ಳರು ಒಂದಲ್ಲ ಒಂದು ದಾರಿ ಹುಡುಕ್ತಾನೆ ಇರ್ತಾರೆ ನಮ್ಮನ್ನು ಯಾಮಾರಿಸೋದಕ್ಕೆ. ಆಗ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನಾವು ಅವ್ರ ಥರ ಯೋಚನೆ ಮಾಡಬೇಕು. ಅವ್ರು ಯಾವ ದಾರಿಲಿ ಹೋಗ್ತಾರೆ ಅನ್ನೋ ಒಂದು ಸಣ್ಣ ಅಂದಾಜು ನಮಗೆ ಸಿಕ್ಕಿದ್ರೆ ಆದಷ್ಟು ನಾವು ಬಚಾವಾಗ್ಬೋದು. ಕರೆಕ್ಟ್ ಕರೆಕ್ಟ್. ಏನು ಕರೆಕ್ಟ್ ಕರೆಕ್ಟ್? 2000 3 ನಾಮ. ಚಿನ್ನ, ನಂದು ಮಾತು ಮುಗೀತು, ಇನ್ನು ನೀ ಹೇಳ. ಹೋಗ, ನೀ ಯಾವಾಗ ನೋಡು ಅವಾಗ ವಿಡಿಯೋ ಕಾಲ್ ಮಾಡಿ ಹಾಯ್ ಅಂತ ಹೇಳ್ತಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಮ್ಯಾಲ್ಗಡೆ ಇರೋ ಫ್ಯಾನ್ ತೋರಿಸ್ತಿ, ಅವಾಗ ಫೋಟೋಗಳು ಕಳಿಸ್ತಿ. ಇಷ್ಟು ಬಿಟ್ರೆ ನಾನು ನಿನ್ನ ನೋಡ್ಬೇಕು, ನೀ ಯಾವಾಗ ನನ್ನ ಭೇಟಿ ಆಗ್ತಿ? ಬುಜ್ಜಿ, ನಿನ್ನ ಭೇಟಿ ಮಾಡಕ್ಕೆ ಬರುವಾಗ ನಾನು ನಿನಗೇನು ತರ್ಬೇಕಾ? ಬಿಸ್ಕೆಟ್. ಬರೀ ಬಿಸ್ಕೊಟ ಬುಜ್ಜಿ? ಭವ್ಯ, ಕೇಳ್ತಾ ಇರೋದು ನಾವು. ಸ್ವಲ್ಪ ಇಲ್ಲಿ ನೋಡು. ನಮ್ಮ ಹುಡುಗಿ ಲೈನ್ಯಾಗಿದ್ದಿಲ್ರಿ, ಅದಕ್ಕೆ ನೀವು ಬಂದದ್ದು ಗೊತ್ತಾಗ್ಲಿಲ್ರಿ. ಗಿರಿಜಾ ವೈನ್ಯಾರ, ಗೌರಿ ಮೇಡಮರ. ಒಂದು ನಿಮಿಷ ಚಿನ್ನ. ಏನು ಹೊಸ ವಿಷಯ? ಏನು ನಿಮ್ಮ ಹುಡುಗಿ ಹೆಸರು? ಅದು ವಿಸ್ಮಯ ಅಂತ. ನಾವು ಪ್ರೀತಿಯಿಂದ ಬುಜ್ಜಿ ಅಂತ ಕರಿತೀನಿ ರೀ. ನಾಚಿಕೆ ನೋಡು. ಹೇಗಿದ್ದಾಳೆ ನಿನ್ನ ಹುಡುಗಿ? ಅಕ್ಕ, ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬರ್ತಾರಲ್ವಾ, ಅವಾಗ್ಲೇ ನೋಡಿದ್ರೆ ಆಯ್ತು. ಏನಂತೀಯ ಪವ್ಯ? ಅಯ್ಯೋ, ಅದು ಹಂಗಲ್ರಿ. ಇನ್ನು ಆಕಿನ ಭೇಟಿನೇ ಆಗಿಲ್ರಿ. ನಮ್ದು ಯಾರೇ ನೀ ಚಲುವೆ ಸಿನಿಮಾ ಸ್ಟೋರಿ ಹಂಗೆ ಬರೀ ಫೋನ್ಯಾಗ ನಡೆಯಾಕತ್ತೈತ್ರಿ. ಅಲ್ವಾ ಬುಜ್ಜಿ? ಏನ ಯಾಕೆ ಮುಗೀತದ ಇವತ್ತು? ನಾ ಇರೋವರೆಗೂ ನೀ ಯಾಕೆ ಚಿಂತೆ ಮಾಡ್ತಿಲ್ಲ? ಎಷ್ಟು ಹಾಕ್ಸ್ಬೇಕು ಹೇಳ? 399? ಚಿನ್ನ, ನಿನಗೋಸ್ಕರ ನಾ 599 ರೂಪಾಯಿದು ರೀಚಾರ್ಜ್ ಮಾಡಿಸ್ತೀನಿ, ಸರಿನಾ? ನಂದು ಒಂದು. ಭವ್ಯ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.